ಯಾರು ನಿಜವಾದ ಹೀರೋ? ಗಡಿಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಕಾಯುವವರು ಹಗಲಿರುಳು ನಮ್ಮ ನಿಜವಾದ ಹೀರೋ. ಹಬ್ಬ ಬಂತೆಂದರೆ ಸಾಕು, ಹೆಂಡತಿ ಮಕ್ಕಳ ಜೊತೆ ಟ್ರಿಪ್ಪು. ಯಾವುದೇ ಕಾರಣಕ್ಕೂ ಯಾವುದೇ ಕಾರ್ಯಕ್ರಮ ತಪ್ಪಿಸಿಕೊಳ್ಳಲ್ಲ. ಹೆಂಡತಿ ಮತ್ತು ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ದೇಶಕ್ಕಾಗಿ ಗಡಿಗೆ ಹೋಗುವವರೇ ನಿಜವಾದ ಹೀರೋ. ಯಾರು ನಿಜವಾದ ಹೀರೋ? ಗಡಿಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಕಾಯುವವರು ಹಗಲಿರುಳು ನಮ್ಮ ನಿಜವಾದ ಹೀರೋ. ಮಗುವಾದರೆ ಸಾಮಾನ್ಯ, ಅಪ್ಪನಂತೆ ಬೆರೆಯೋಕೆ ಆಗೋಲ್ಲ. ಹೆತ್ತ ತಂದೆ ತಾಯಿಯ ಸೇವೆ ಮಾಡೋಕೆ ಆಗೋಲ್ಲ. ನೆಂಟರಿಷ್ಟರ ಜೊತೆ ಯಾವಾಗಲೂ ಹರಟೆ ಹೊಡೆಯೋಕೆ ಆಗೋಲ್ಲ. ಕಾರಣ ದೇಶಭಕ್ತಿ, ಇವರೇ ನಮ್ಮ ನಿಜವಾದ ಹೀರೋ. ಯಾರು ನಿಜವಾದ ಹೀರೋ? ಗಡಿಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಕಾಯುವವರು ಹಗಲಿರುಳು ನಮ್ಮ ನಿಜವಾದ ಹೀರೋ. ನಮ್ಮ ನೆಮ್ಮದಿ ಅಳಿಸುವ ಮುಂಚೆ ಸೀಳಿರುತ್ತದೆ ನಮ್ಮ ಸೈನಿಕನ ಎದೆ. ರಕ್ತವ ಚೆಲ್ಲಿ ನಮ್ಮ ಪ್ರಾಣವ ಉಳಿಸಿ ದೇಶಕ್ಕೆ ದೇವರಾಗುತ್ತಾರೆ. ಇವರೇ ನಮ್ಮ ನಿಜವಾದ ಹೀರೋ. ಯಾರು ನಿಜವಾದ ಹೀರೋ? ಗಡಿಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಕಾಯುವವರು ಹಗಲಿರುಳು ನಮ್ಮ ನಿಜವಾದ ಹೀರೋ. ಯಾರು ನಿಜವಾದ ಹೀರೋ? ಗಡಿಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಕಾಯುವವರು ಹಗಲಿರುಳು ನಮ್ಮ ನಿಜವಾದ ಹೀರೋ. ಹಬ್ಬ ಬಂತೆಂದರೆ ಸಾಕು, ಹೆಂಡತಿ ಮಕ್ಕಳ ಜೊತೆ ಟ್ರಿಪ್ಪು. ಯಾವುದೇ ಕಾರಣಕ್ಕೂ ಯಾವುದೇ ಕಾರ್ಯಕ್ರಮ ತಪ್ಪಿಸಿಕೊಳ್ಳಲ್ಲ. ಹೆಂಡತಿ ಮತ್ತು ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ದೇಶಕ್ಕಾಗಿ ಗಡಿಗೆ ಹೋಗುವವರೇ ನಿಜವಾದ ಹೀರೋ. ಯಾರು ನಿಜವಾದ ಹೀರೋ? ಗಡಿಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಕಾಯುವವರು ಹಗಲಿರುಳು ನಮ್ಮ ನಿಜವಾದ ಹೀರೋ. ಮಗುವಾದರೆ ಸಾಮಾನ್ಯ, ಅಪ್ಪನಂತೆ ಬೆರೆಯೋಕೆ ಆಗೋಲ್ಲ. ಹೆತ್ತ ತಂದೆ ತಾಯಿಯ ಸೇವೆ ಮಾಡೋಕೆ ಆಗೋಲ್ಲ. ನೆಂಟರಿಷ್ಟರ ಜೊತೆ ಯಾವಾಗಲೂ ಹರಟೆ ಹೊಡೆಯೋಕೆ ಆಗೋಲ್ಲ. ಕಾರಣ ದೇಶಭಕ್ತಿ, ಇವರೇ ನಮ್ಮ ನಿಜವಾದ ಹೀರೋ. ಯಾರು
ನಿಜವಾದ ಹೀರೋ. ನಮ್ಮ ನೆಮ್ಮದಿ ಅಳಿಸುವ ಮುಂಚೆ ಸೀಳಿರುತ್ತದೆ ನಮ್ಮ ಸೈನಿಕನ ಎದೆ. ರಕ್ತವ ಚೆಲ್ಲಿ ನಮ್ಮ ಪ್ರಾಣವ ಉಳಿಸಿ ದೇಶಕ್ಕೆ ದೇವರಾಗುತ್ತಾರೆ. ಇವರೇ ನಮ್ಮ ನಿಜವಾದ ಹೀರೋ. ಯಾರು ನಿಜವಾದ ಹೀರೋ? ಗಡಿಯಲ್ಲಿ, ಚಳಿಯಲ್ಲಿ, ಬಿಸಿಲಲ್ಲಿ, ಮಳೆಯಲ್ಲಿ ಕಾಯುವವರು ಹಗಲಿರುಳು ನಮ್ಮ ನಿಜವಾದ ಹೀರೋ. ಮಗುವಾನ್ ನಿಜವಾದ ಹೀರೋ.